ಹಲೋ KSOU ಸ್ಟೂಡೆಂಟ್ಸ್, ನಾನು ನಿಮ್ಮ RJ ಆಂಗ್ರಿ ಬರ್ಡ್. ಇವತ್ತು ನಾವು KSOU ಥರ್ಡ್ ಸೆಮ್ MCOMನಲ್ಲಿರೋ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದರಲ್ಲಿ ಬಡ್ಜೆಟ್ ಆ್ಯಂಡ್ ವೇರಿಯನ್ಸ್ದು ಪ್ರಾಕ್ಟಿಕಲ್ ಸಮ್ ಎಕ್ಸ್ಪ್ಲನೇಷನ್ ನೋಡ್ಕೊತಾ ಹೋಗೋಣ ರೀ. ಇದು ಆ್ಯಕ್ಚುಲಿ ಪಾರ್ಟ್ 3 ವಿಡಿಯೋ ಆಗಿರುತ್ತೆ. ನಿಮಗೆ ಬೇರೆ ಯಾವುದಾದ್ರೂ ಮಿಕ್ಕಿರೋ ಟಾಪಿಕ್ಸ್ ಎಲ್ಲ ಬೇಕು ಅಂದರೆ ನಮ್ಮ ಚಾನಲಲ್ಲಿ KSOU MCOM ಥರ್ಡ್ ಸೆಮ್ ಅಂತಲೇ ಒಂದು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ, ಅದರಲ್ಲಿ ಆ್ಯಡ್ ಮಾಡಿರ್ತೀನಿ. ಮಿಸ್ ಮಾಡಿದೆ ಅಲ್ಲೊಂದ್ಸರಿ ಚೆಕ್ಔಟ್ ಮಾಡಿ ಫಾರ್ ರಿಮೈನಿಂಗ್ ವೀಡಿಯೋಸ್. ಮತ್ತು ಇದು ನಮ್ಮ ಅಫಿಷಿಯಲ್ ವಾಟ್ಸಪ್ ಗ್ರೂಪ್ ಆಗಿರುತ್ತೆ. ನಿಮಗೆ ಬೇಕಿದ್ದರೆ MCOM ಅವ್ರು MCOMಗೆ ಜಾಯ್ನ್ ಆಗಿ ಮತ್ತು MBA ಅವ್ರು MBAಗೆ ಜಾಯ್ನ್ ಆಗಿ. ಆ್ಯಂಡ್ ದಿಸ್ ವಿಲ್ ಬಿ ಅವರ್ ಅಫಿಷಿಯಲ್ ವಾಟ್ಸಪ್ ಗ್ರೂಪ್ ಫಾರ್ ಸ್ಟೂಡೆಂಟ್ಸ್ ಫಾರ್ ಆಲ್ ದ ಸ್ಟ್ರೀಮ್ಸ್. ನಿಮಗೆ ಜನರಲ್ ನೋಟಿಫಿಕೇಷನ್ ಪ್ರತಿಯೊಂದು ಇದರಲ್ಲಿ ಸಿಗ್ತಾ ಇರುತ್ತೆ, ಬೇಕಿರೋರು ಇದರಲ್ಲೂ ಕೂಡ ಜಾಯ್ನ್ ಆಗ್ಬೋದು. ಸೊ ವಿಡಿಯೋ ಹೊರಗೆ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ RJ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅವಾಗ ತಾನೇ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಬೇಗ ಸಿಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಹೋಗೋಣ. ಬಡ್ಜೆಟ್ದು ಫಸ್ಟ್ ಕ್ವೆಶನ್ ಏನು ಅಂತ ನೋಡ್ಕೊಂಬಿಡೋಣ. ಎ ಕಂಪನಿ ಪ್ರೊವೈಡ್ಸ್ ದಿ ಫಾಲೋವಿಂಗ್ ಇನ್ಫಾರ್ಮೇಷನ್ ಫಾರ್ ಫಸ್ಟ್ 3 months ಫಾರ್ 2024. ಸೇಲ್ಸ್ ಕೊಟ್ಟಿದ್ದಾರೆ 3 monthsಗೆ, ಮತ್ತು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಮತ್ತು ಅಡಿಷ್ನಲ್ ಇನ್ಫಾರ್ಮೇಷನ್ ಆಗಿ 40% ಸೇಲ್ಸ್ ಕೊಟ್ಟಿದ್ದಾರೆ, ಮತ್ತು 60% ಆನ್ ಕ್ರೆಡಿಟ್ ಕೊಟ್ಟಿದ್ದಾರೆ, ಮತ್ತು ಪರ್ಚೇಸ್ ಆಫ್ ನೆಕ್ಸ್ಟ್ ಮಂತ್ ಸೇಲ್ಸ್ ವಿಲ್ ಬಿ 50% ಅಂತ ಕೊಟ್ಟಿದ್ದಾರೆ. ಈ ಪ್ರತಿಯೊಂದು ನಿಮಗೆ ಅಡಿಷ್ನಲ್ ಇನ್ಫಾರ್ಮೇಷನ್ ಆಲ್ರೆಡಿ ಅವ್ರು ಕೊಟ್ಬಿಟ್ಟಿದ್ದಾರೆ. ನಾವು ಇದರಲ್ಲಿ ಏನೆಲ್ಲ ಬಡ್ಜೆಟ್ ಪ್ರಿಪೇರ್ ಮಾಡಬೇಕು ಅಂದರೆ ಸೇಲ್ಸ್ ಬಡ್ಜೆಟ್ ಮಾಡಬೇಕು, ನೆಕ್ಸ್ಟ್ ಪ್ರೊಡಕ್ಷನ್ ಬಡ್ಜೆಟ್ ಮಾಡಬೇಕು, ಕ್ಯಾಶ್ ಬಡ್ಜೆಟ್ ಮತ್ತು ಫ್ಲೆಕ್ಸಿಬಲ್ ಬಡ್ಜೆಟ್ ಬಂದು ಅಟ್ 1200ಇಂದ 1800 ಯೂನಿಟ್ಸ್ ಮಾಡಬೇಕು. ಇಷ್ಟು ನಿಮಗೆ ಕ್ವೆಶನ್ಸ್ ಕೊಟ್ಟಿದ್ದಾರೆ. ನಾವು ಇಷ್ಟು ನಿಮಗೆ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅಂತ ಕ್ವೆಶನ್ ಕೂಡ ಕೊಟ್ಟಾಗಿದೆ. ಸೊ ಫಸ್ಟ್ ನಾವು ಸೇಲ್ಸ್ ಬಡ್ಜೆಟ್ ಮಾಡಬೇಕು. ಸೇಲ್ಸ್ ಬಡ್ಜೆಟ್ ಮಾಡಬೇಕು ಅಂದರೆ ಫಾರ್ಮುಲಾ ಏನಪ್ಪ ಅಂದರೆ ಯೂನಿಟ್ಸ್ ಇಂಟು ಸೆಲ್ಲಿಂಗ್ ಪ್ರೈಸ್ ಅಂತ. ಸೆಲ್ಲಿಂಗ್ ಪ್ರೈಸ್ ನಮಗೆ ಯೂನಿಟ್ಸ್ ಎಲ್ಲ ಫಸ್ಟ್ ಮಂತಿಂದ ಎಲ್ಲ ಪ್ರತಿಯೊಂದು ಕೊಟ್ಬಿಟ್ಟಿದ್ದಾರೆ. ಜಸ್ಟ್ ಅ ಮಿನಿಟ್, ಇನ್ನೊಂಚೂರು ಕ್ಲಿಯರ್ ಸಿಗತ್ತೆ ನಿಮಗೆ. ಸೊ ಜಾನ್ವರಿ ಮಂತು, ಫೆಬ್ರವರಿ ಮಂತು, ಮಾರ್ಚ್ ಮಂತ್ 3 ಮಂತದ್ದು ಯೂನಿಟ್ಸ್ ಅಷ್ಟು 1200, 1400, 1800 ರೆಸ್ಪೆಕ್ಟಿವ್ಲಿ. ಮತ್ತು ಪ್ರೈಸ್ ಬಂದು ಈಕ್ವಲ್ ಕೊಟ್ಟಿದ್ದಾರೆ, ಪ್ರತಿ ಮಂತ್ಗೂ ಚೇಂಜ್ ಏನಾಗಿಲ್ಲ. ಸೆಲ್ಲಿಂಗ್ ಪ್ರೈಸ್ 3 ಮಂತ್ಗೂ ಸೇಮ್ ಇದೆ. ಸೊ ಇಷ್ಟು ಆಗಿದೆ. ಸೊ ನಾವು ಇದನ್ನ ಮಲ್ಟಿಪಲ್ ಮಾಡಿದಾಗ ನಮಗೆ 72K, 84K ಮತ್ತು 1,08,000 ಅಂತ ನಮಗೆ ಆನ್ಸರ್ ಸಿಕ್ಕಿದೆ. ಇಷ್ಟು ಬಂದು ನಮಗೆ ಸೇಲ್ಸ್ ಬಡ್ಜೆಟ್ ಮಾಡೋದಕ್ಕೆ ಫಾರ್ಮುಲಾ ಈ ಥರ ನೀವು ಬರ್ದು ತೋರಿಸ್ಬಿಟ್ಟು ಆಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಆವಾಗ ನಿಮಗೆ ಓಕೆ ಇವ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ಅವರು ಮಾರ್ಕ್ಸ್ ಕೊಡ್ತಾರೆ ಪ್ರಾಪರಾಗಿ. ಇಲ್ಲಾಂದರೆ 10 marks ಕ್ವೆಶನ್ಗೂ ನಿಮಗೆ ಈ ಥರ ಎಲ್ಲ ಫಾರ್ಮುಲಾ ಎಲ್ಲ ಬರ್ದಿಲ್ಲ, ನಾನು ಹಾಗಂಗೆ ಮಾಡ್ತೀನಿ ಅಂದರೆ ಅವ್ರು ಜಸ್ಟ್ ನಿಮಗೆ ಒಂದು 8 marks or 7 marks ಕೊಡ್ತಾರೆ. ಆದಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂದರೆ ಆದಷ್ಟು ನೀಟಾಗಿ ನೀವು ರೆಪ್ರೆಸೆಂಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ನಾವು ಪ್ರೊಡಕ್ಷನ್ ಬಡ್ಜೆಟ್ ಮಾಡಬೇಕು. ಪ್ರೊಡಕ್ಷನ್ ಬಡ್ಜೆಟ್ದು ಫಾರ್ಮುಲಾ ಏನು ಅಂದರೆ ಪ್ರೊಡಕ್ಷನ್ ಈಕ್ವಲ್ ಟು ಸೇಲ್ಸ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಓಪನಿಂಗ್ ಸ್ಟಾಕ್ ಅಂತ. ಅಸ್ಯೂಮಿಂಗ್ ನೋ ಸ್ಟಾಕ್ ಚೇಂಜ್, ಪ್ರೊಡಕ್ಷನ್ ಈಕ್ವಲ್ ಟು ಸೇಲ್ಸ್. ಓಕೆನಾ? ಸೊ ಇವಾಗ ಫಸ್ಟ್ ಮಂತ್ ಪ್ರೊಡಕ್ಷನ್ ಎಷ್ಟು 1200 ಯೂನಿಟ್ಸ್, ಸೆಕೆಂಡ್ ಮಂತದ್ದು 1400 ಮತ್ತು ಮಾರ್ಚ್ ಮಂತದ್ದು 1800. ನಾವು ಯಾಕೆ ಕ್ಲೋಸಿಂಗ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಇಲ್ಲಿ ಏನು ಮಾಡ್ಕೊಂಡಿಲ್ಲ ಅಂದರೆ ಬಿಕಾಸ್ ಅಲ್ಲಿ ನಮಗೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಏನು ಕೊಟ್ಟೇ ಇಲ್ಲ. ಲೈಕ್ ಓಪನಿಂಗ್ ಸ್ಟಾಕು ಕೊಟ್ಟಿಲ್ಲ, ಕ್ಲೋಸಿಂಗ್ ಸ್ಟಾಕು ಕೊಟ್ಟಿಲ್ಲ. ನಾವು ಏನೋ ಒಂದು ಕ್ಯಾಲ್ಕುಲೇಷನ್ಸ್ ಮಾಡೋಂಗಿಲ್ಲ ಅಲ್ವಾ. ಸೊ ಅದೇನು ಕೊಟ್ಟಿಲ್ಲ ಅಂದಮೇಲೆ ಜಸ್ಟ್ ಸೇಲ್ಸ್ ಏನಿದೆ ಅಷ್ಟೇ ನಾವು ಹಾಗೆ ತಗೊಂಡ್ಬಿಟ್ಟಿದ್ದೀವಿ. ಇಷ್ಟು ನಿಮಗೆ ಪ್ರೊಡಕ್ಷನ್ ಬಡ್ಜೆಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಕ್ಯಾಶ್ ಬಡ್ಜೆಟ್. ಅದ್ರದ್ದು ಫಾರ್ಮುಲಾ ಏನು ಅಂದರೆ 3 ಫಾರ್ಮುಲಾ ಇದೆ. ಕ್ಯಾಶ್ ರೆಸಿಪ್ಟ್ಗೊಂದಿದೆ, ಕ್ಯಾಶ್ ಪೇಮೆಂಟ್ಸಿಗೊಂದಿದೆ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸಿಗೆ ಒಂದಿದೆ. ಕ್ಯಾಶ್ ರೆಸಿಪ್ಟ್ದು ಫಾರ್ಮುಲಾ ಏನು ಅಂದರೆ ಕ್ಯಾಶ್ ಸೇಲ್ಸ್ ಪ್ಲಸ್ ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಅಂತ. ಮತ್ತು ಕ್ಯಾಶ್ ಪೇಮೆಂಟ್ ಬಂದು ಪರ್ಚೇಸ್ ಪ್ಲಸ್ ಎಕ್ಸ್ಪೆನ್ಸಸ್ ಅಂತ. ಮತ್ತು ಕ್ಲೋಸಿಂಗ್ಸ್ ಬ್ಯಾಲೆನ್ಸ್ಡ್ ಏನಂದರೆ ಓಪನಿಂಗ್ ಬ್ಯಾಲೆನ್ಸ್ ಪ್ಲಸ್ ರೆಸಿಪ್ಟ್ಸ್ ಮೈನಸ್ ಪೇಮೆಂಟ್. ಇಷ್ಟು ನಿಮಗೆ ಫಾರ್ಮುಲಾಸ್ ಆಗಿದೆ. ಬೇಕಿದ್ದರೆ ಇದೊಂದ್ಸರಿ ಸ್ಕ್ರೀನ್ಶಾಟ್ ಕೂಡ ಇಟ್ಕೊಳ್ಳಿ, ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು. ಮತ್ತು ಫಸ್ಟ್ ನಾವು ಕ್ಯಾಶ್ ರೆಸಿಪ್ಟ್ ಮಾಡೋಣ. ಫಸ್ಟ್ ನಾವು ಜಾನ್ವರಿ ಮಂತಿಗೆ ಮಾಡ್ಕೊಳ್ಳೋಣ. ಕ್ಯಾಶ್ ಸೇಲ್ಸ್ 40% ಆಫ್ 72,000 ಈಕ್ವಲ್ ಟು 28,800. ಈ 40% ಯಾಕೆ ಬಂತು ಅಂದರೆ ನಮಗೆ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟಲ್ಲಿ ಇವ್ರು ಕರೆಕ್ಟಾಗಿ ಕೊಟ್ಟಿದ್ದಾರೆ ಪ್ರತಿ ಮಂತದ್ದು, ಅದಕ್ಕೆ ನಾವು ಆ ಥರ ಮಾಡ್ಕೊಂಡಿದ್ದೀವಿ. ಸೊ ಕ್ವೆಶನ್ ಇಸ್ ಮ್ಯಾಂಡೇಟ್ರಿ ಆಗಿರುತ್ತೆ, ಅದ್ರ ಪ್ರಕಾರ ನೀವು ಮಾಡ್ಕೊಂಡು ಹೋಗಬೇಕು. ಮತ್ತು ಫೆಬ್ರವರಿ ಇದು ಕ್ಯಾಶ್ ಸೇಲ್ಸ್ ಬಂದು 33,600 ಆಗಿರುತ್ತೆ. ಅದರಲ್ಲಿ ನಮಗೆ ಜಾನ್ವರಿ ಕ್ರೆಡಿಟ್ ಸೇಲ್ ಬಂದು 60% ಆಫ್ 72,000 ಆಗಿರುತ್ತೆ. ಅದರಲ್ಲಿ ನಮಗೆ 43,200 ಬಂದಿದೆ.
ಇದು ಮತ್ತು ಇದು ನಾವು ಅಡಿಷನ್ ಮಾಡಿಕೊಂಡಾಗ ನಮಗೆ ಇಷ್ಟು 76,800 ಬರುತ್ತೆ. ಓಕೆನಾ. ನೆಕ್ಸ್ಟ್ ಮಾರ್ಚ್ ಸೇಲ್ಸ್. ಮಾರ್ಚ್ ಕ್ಯಾಶ್ ಸೇಲ್ಸ್ ಬಂದು 43,200 ನಮಗೆ ಆನ್ಸರ್ ಸಿಕ್ಕಿರೋದು. ಅದರಲ್ಲಿ ಫೆಬ್ರವರಿ ಮಂತದ್ದು ಕ್ರೆಡಿಟ್ ಸೇಲ್ ಎಷ್ಟು 60%. 60% ಆಫ್ ಪ್ರೀವಿಯಸ್ ಮಂತ್ ಅಂತ ಅವ್ರ ಕ್ವೆಶನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ 60% ಆಫ್ 84,000. 84,000 ಹೇಗೆ ಬಂತು, ಪ್ರೀವಿಯಸ್ ಸಮ್ಮಿಂದ ಬಂತು. ಓಕೆನಾ. 60% ಆಫ್ 84,000 ವಿಲ್ ಬಿ ನಮಗೆ 50,400. ಓಕೆನಾ. ಅದರಲ್ಲಿ ನಮಗೆ ಕ್ಯಾಶ್ ಸೇಲ್ಸ್ ಮತ್ತು ಕ್ರೆಡಿಟ್ ಸೇಲ್ಸ್ ಎರಡು ಅಡಿಷನ್ ಮಾಡಿಕೊಂಡು ನಮಗೆ 93,600 ಬಂದಿದೆ. ಇದು ನಮಗೆ ಇಷ್ಟು ಒಂದು ಕ್ಯಾಶ್ ಬಡ್ಜೆಟ್ ಆಗಿರುತ್ತೆ. ಇಷ್ಟು ನಾವು ಕ್ಯಾಶ್ ರೆಸಿಪ್ಟ್ಸ್ ಮಾಡಿಕೊಂಡು ನೆಕ್ಸ್ಟ್ ಬಂದು ಪರ್ಚೇಸ್ ಫಾರ್ಮುಲಾ. ಪರ್ಚೇಸ್ ಏನಪ್ಪ ಅಂದರೆ 50% ಆಫ್ ನೆಕ್ಸ್ಟ್ ಮಂತ್ ಸೇಲ್ಸ್ ವಿಲ್ ಬಿ ಪರ್ಚೇಸ್ಗೆ ಫಾರ್ಮುಲಾ ಆಗಿರುತ್ತೆ. 50% ಆಫ್ ಫೆಬ್ ಸೇಲ್ಸ್ ವಿಲ್ ಬಿ 42,000 ಮತ್ತು 50% ಆಫ್ ಮಾರ್ಚ್ ಸೇಲ್ಸ್ ವಿಲ್ ಬಿ ಪರ್ಚೇಸ್ ಆಫ್ ಫೆಬ್ರವರಿ ಮಂತ್. ನೆಕ್ಸ್ಟ್ ಮಂತ್ದು ನಾವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇಷ್ಟು ನಿಮಗೆ ಪರ್ಚೇಸ್ದು ಫಾರ್ಮುಲಾ ಆಯಿತಾ. ಇವಾಗ ನಾವು ಕ್ಯಾಶ್ ಬಡ್ಜೆಟ್ ಟೇಬಲ್ ಮಾಡ್ಕೊತಿದ್ದೀವಿ. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಪ್ರತಿ ಮಂತ್ದು ಹಾಕೊಬೇಕು ಮತ್ತು ರೆಸಿಪ್ಟ್ ಇಷ್ಟು ಕೊಟ್ಟಿದ್ದಾರೆ. ಇದ್ರ ಟೋಟಲ್ ನಮಗೆ ಇಷ್ಟಾಗುತ್ತೆ. ಜಾನ್ವರಿದು ಓಪನಿಂಗ್ ಬ್ಯಾಲೆನ್ಸ್ ರೆಸಿಪ್ಟು ಇಷ್ಟಾಗುತ್ತೆ. ಫಸ್ಟ್ ನಾವು ಅಡಿಷನ್ ಮಾಡ್ಕೋಬೇಕು. ಸಪೋಸ್ ನೀವು ಹೀಗೆ ತೋರಿಸಿಲ್ಲ ಅಂದರೆ ಜಾನ್ವರಿ ಮಂತ್ ಅಂತ ಹಾಕಿ ಪ್ರತಿಯೊಂದಕ್ಕೂ ಫಾರ್ಮುಲಾ ಹಾಕಿ ಬ್ಯಾಲೆನ್ಸ್, ಓಪನಿಂಗ್ ಬ್ಯಾಲೆನ್ಸ್, ರೆಸಿಪ್ಟ್ ಎಲ್ಲ ಆ್ಯಡ್ ಮಾಡಿ ಆಮೇಲೆ ಅದರಲ್ಲಿ ನೀವು ಪೇಮೆಂಟ್ಸ್ನ ಲೆಸ್ ಮಾಡಿಕೊಂಡ್ರೆ ನಿಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಸಿಗುತ್ತೆ. ಈ ಥರನೂ ಮಾಡ್ಬೋದು, ಇಲ್ಲ ಈ ಥರ ಟೇಬಲ್ ಹಾಕಿ ಕೂಡ ಮಾಡ್ಬೋದು. ಓಕೆನಾ. ಕ್ಯಾಶ್ ಬಡ್ಜೆಟ್ನ ನೀವು 2 ಟೈಪ್ಸ್ ಆಫ್ ಮಾಡಿ ತೋರಿಸ್ಬೋದು. ಮತ್ತು ಫ್ಲೆಕ್ಸಿಬಲ್ ಬಡ್ಜೆಟ್ ಫಾರ್ಮುಲಾ ಏನು, ಟೋಟಲ್ ಕಾಸ್ಟ್ ಈಕ್ವಲ್ ಟು ವೇರಿಯಬಲ್ ಕಾಸ್ಟ್ ಇಂಟು ಯೂನಿಟ್ಸ್ ಪ್ಲಸ್ ಫಿಕ್ಸ್ಡ್ ಕಾಸ್ಟ್. ಓಕೆನಾ. 1200 ಯೂನಿಟ್ಸ್ ವೇರಿಯಬಲ್ ಕಾಸ್ಟ್ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ 35 ಯೂನಿಟ್ಸ್ ಮಾಡ್ಕೊಂಡಿದ್ದೀವಿ ಈಕ್ವಲ್ ಟು 42,000. ಸೊ ಟೋಟಲ್ ಕಾಸ್ಟ್ ಎಷ್ಟಾಗತ್ತೆ ನಮಗೆ 42,000 ಪ್ಲಸ್ 25,000 ಈಕ್ವಲ್ ಟು 67,000 ಆಗುತ್ತೆ. ನಮಗೆ 67,000 ಎಷ್ಟಾಗತ್ತೆ ನಮಗೆ ಫ್ಲೆಕ್ಸಿಬಲ್ ಬಡ್ಜೆಟ್ ಆಗುತ್ತೆ. ಎಷ್ಟಕ್ಕೆ ಯೂನಿಟ್ಸ್ 1200 ಇದ್ದಾಗ. ಓಕೆನಾ. ಮತ್ತು ಯೂನಿಟ್ಸು 1800 ಆದಾಗ 1800 ಇಂಟು 35 ವಿಲ್ ಬಿ 63,000. 63,000 ಪ್ಲಸ್ 25,000 ವಿಲ್ ಬಿ 88,000. ಓಕೆನಾ. ಇಷ್ಟು ನಿಮ್ಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಫೈನಲ್ ಆನ್ಸರ್ಸ್ ನೀವು ಈ ಥರ ಒಂದು ಸರಿ ಬಾಕ್ಸ್ ಅಂತ ಹಾಕಿ ಇಷ್ಟು ನೀವು ಮೆನ್ಷನ್ ಮಾಡಿದ್ರೆ ಓಕೆ ಇವ್ರು ಪ್ರಾಪರಾಗಿ ಎಲ್ಲ ಮಾಡಿದ್ದಾರೆ ಅಂತ ಅವ್ರಿಗೂ ಒಂದು ನಂಬಿಕೆ ಬರುತ್ತೆ. ಇಷ್ಟು ನಿಮಗೆ ಏನಾಯಿತು, ಬಡ್ಜೆಟ್ದು ಸಮ್ ಆಯಿತು. ಬಡ್ಜೆಟಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಫಾರ್ಮುಲಾಸ್ ಕೇಳ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದೀನಿ. ಇಫ್ ಎನಿವನ್ ಇಸ್ ನೀಡೆಡ್ ಪ್ಲೀಸ್ ಟೇಕ್ ಎ ಸ್ಕ್ರೀನ್ಶಾಟ್ ಆಫ್ ಇಟ್. ಯಾರೋ ಒಬ್ಬರು ನನಗೆ ಆನ್ಲೈನ್ ಕ್ಲಾಸಲ್ಲಿ ಕೇಳಿದ್ರು, ಮ್ಯಾಮ್ ಪ್ಲೀಸ್ ಎಲ್ಲ ಫಾರ್ಮುಲಾ ಒಂದು ಕಡೆ ನನಗೆ ಕಳಿಸ್ಕೊಡಿ ಅಂತ. ನನಗೆ ಅದು ಡಾಕ್ಯುಮೆಂಟ್ ಸಿಕ್ಕಿಲ್ಲ, ಐ ಆಮ್ ರಿಯಲಿ ಸಾರಿ. ಸೊ ನಾನು ಪ್ರತಿ ಸಮ್ಮಲ್ಲೂ ಇವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಎಲ್ಲ ಫಾರ್ಮುಲಾಸು ಒಂದು ಕಡೆ ಲಾಸ್ಟಲ್ಲಿ ತೋರಿಸ್ತಿದ್ದೀನಿ. ಇಫ್ ಎನಿವನ್ ಇಸ್ ನೀಡೆಡ್ ಪ್ಲೀಸ್ ಟೇಕ್ ಎ ಸ್ಕ್ರೀನ್ಶಾಟ್ ಆಫ್ ಇಟ್. ನೆಕ್ಸ್ಟ್ ನಾವು ನೋಡೋದು ವೇರಿಯನ್ಸ್ ಅಂತ. ವೇರಿಯನ್ಸ್ಗೆ ಕ್ವೆಶನ್ ಏನು ಕೊಟ್ಟಿದ್ದಾರೆ, ದ ಸ್ಟ್ಯಾಂಡರ್ಡ್ ಆ್ಯಂಡ್ ದಿ ಆ್ಯಕ್ಚುಯಲ್ ಡೇಟಾ ಫಾರ್ ಪ್ರಾಡಕ್ಟ್ ಆಫ್ LMN ಲಿಮಿಟೆಡ್ ಆರ್ ಫಾಲೋಸ್. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು 4 kg ಪರ್ ಯೂನಿಟ್, ಮತ್ತು ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟು 12 kg ಪರ್ ಯೂನಿಟ್, ಮತ್ತು ಆ್ಯಕ್ಚುಯಲ್ ಔಟ್ಪುಟ್ ಎಷ್ಟು 800 ಯೂನಿಟ್ಸ್. ಆ್ಯಕ್ಚುಯಲ್ ಕ್ವಾಂಟಿಟಿ ಯೂಸ್ ಆಗಿರೋದು ಎಷ್ಟು 3,600 kg, ಮತ್ತು ಆ್ಯಕ್ಚುಯಲ್ ಪ್ರೈಸ್ ಎಷ್ಟು 15 ರೂಪೀಸ್ ಪರ್ kg. ಮತ್ತು ಸ್ಟ್ಯಾಂಡರ್ಡ್ ಲೇಬರ್ ಕಾಸ್ಟ್ ಎಷ್ಟು, ಸ್ಟ್ಯಾಂಡರ್ಡ್ ಟೈಮ್ ಬಂದು 3 hours ಪರ್ ಯೂನಿಟ್. ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಕ್ವಶನ್ಸ್ ಮೇಲೆ ನೀವು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗತ್ತೆ. ನಾವು ಇದರಲ್ಲಿ ಏನೆಲ್ಲ ಮಾಡಬೇಕು ಅಂದರೆ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್, ಲೇಬರ್ ಕಾಸ್ಟ್ ವೇರಿಯನ್ಸ್, ಲೇಬರ್ ರೇಂಜ್ ವೇರಿಯನ್ಸ್, ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್, ಓವರ್ ಹೆಡ್ ವೇರಿಯನ್ಸ್. ಇಷ್ಟು ನಿಮಗೆ ಒಂದೇ ಕ್ವಶನಲ್ಲಿ ಕೇಳಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 5 ಕೇಳ್ಬೋದು. 10 ಮಾರ್ಕ್ಸಿಗಾಗಲಿ 5 ಮಾರ್ಕ್ಸ್ಗಂದರೆ ಒಂದು ಮ್ಯಾಕ್ಸಿಮಮ್ ಒಂದು 3 ಕೇಳ್ತಾರೆ. ಬಟ್ ಆಲ್ ವೆರೈಟೀಸ್ ನಾನು ಒಂದೇ ಸಮ್ಮಲ್ಲಿ ಕೊಟ್ಬಿಟ್ರೆ ನಿಮಗೆ ಯೂಸ್ ಆಗುತ್ತಲ್ಲ, ಅದಕ್ಕೆ ನಾನು ಒಂದೇ ಸಮ್ಮಲ್ಲಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಫಸ್ಟ್ ನಾವು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ಕೊಬಿಡೋಣ. ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಫಾರ್ಮುಲಾ ಎಲ್ಲ ನಾನು ಲಾಸ್ಟಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. 800 ಇಂಟು 4 ಈಕ್ವಲ್ ಟು 3,600. ಮತ್ತು ಸ್ಟ್ಯಾಂಡರ್ಡ್ ಹವರ್ಸ್ ಎಷ್ಟು 800 ಇಂಟು 3 ಈಕ್ವಲ್ ಟು 2,400 ಹವರ್ಸ್. ಇಷ್ಟು ನಿಮಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ನಮಗೆ ಸಿಕ್ಕಿದೆಯಾ. ನೆಕ್ಸ್ಟ್ ವಿಲ್ ಬಿ ಮೆಟೀರಿಯಲ್ ವೇರಿಯನ್ಸ್. ಮೆಟೀರಿಯಲ್ ವೇರಿಯನ್ಸ್ದು ವೇರಿಯನ್ಸ್ ಕಂಡಿಡಿಯೋಣ.
ಫುಲ್ ಫಾರ್ಮ್ ಆಫ್ MCV. ಅವ್ರು MCV ಅಂತಲೂ ಕೇಳ್ತಾರೆ, ಇಲ್ಲ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಅಂತಲೂ ಕೇಳ್ತಾರೆ. ಮ್ಯಾಮ್ ಅಲ್ಲಿ ಯಾರೋ MCV ಅಂತ ಕೊಟ್ಟಿದ್ರು, ನಾವು ಅದೇನೋ ಅಂತ ಗೊತ್ತಿಲ್ಲದೆ ನಾವು ವಾಪಸ್ ಬಂದಿದ್ದೀವಿ ಅಂತ ಹೇಳಕ್ಕೆ ಹೋಗ್ಬಿಡಿ. ಶಾರ್ಟ್ ಫಾರ್ಮಾಗೆ ಕೇಳ್ತಾರೆ, ಅವ್ರು ಫುಲ್ ಫಾರ್ಮ್ ಆಗಲ್ಲ, ಕೇಳಲ್ಲ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಅಂತ. MCVಗೆ ಏನಪ್ಪ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ SQ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ AQ ಇಂಟು AP ಆ್ಯಕ್ಚುಯಲ್ ಕ್ವಾಂಟಿಟಿ ಮತ್ತು ಆ್ಯಕ್ಚುಯಲ್ ಪ್ರೈಸ್ ಮಾಡಬೇಕಾಗತ್ತೆ. ಸೊ 3200 ಇಂಟು 12 ಮೈನಸ್ ಇಷ್ಟು ನಮಗೆ ಒಂದು ಕ್ಯಾಲ್ಕುಲೇಷನ್ ಆಗಿರುತ್ತೆ ಮತ್ತು ಇಷ್ಟು ಒಂದು ಕ್ಯಾಲ್ಕುಲೇಷನ್ ಆಗಿರುತ್ತೆ. ಮಿಡ್ಲಲ್ಲಿ ಇದೆರಡು ನಾನು ಮೈನಸ್ ಮಾಡಿಬಿಟ್ಟು ಆಮೇಲೆ ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ ಅಂತೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಮಾಡೋರು ಮಾಡ್ತಾರೆ, ಅದಕ್ಕೆ ಹೇಳ್ತಿದ್ದೀನಿ, ಎಲ್ಲರೂ ಮಾಡಲ್ಲ. ಸೊ ಫಸ್ಟ್ ನಾವು ಮಲ್ಟಿಪಲ್ ಬ್ರ್ಯಾಕೆಟ್ ಒಳಗಿರೋದು ನಾವು ಮಲ್ಟಿಪಲ್ ಮಾಡಿ ಫಸ್ಟ್ ಆನ್ಸರ್ ತೊಗೋಬೇಕು. ಆ ಆನ್ಸರಿಂದ ನಾವು ಮಾಡ್ಕೋಬೇಕು. ಇದು ನಮಗೆ ಮೈನಸ್ ವ್ಯಾಲ್ಯೂ ಬಂದಿದೆ, ಅದಕ್ಕೆ ನಾವು ಅಡ್ವರ್ಸ್ ಅಂತ ಬರ್ಕೊಂಡಿದ್ದೀವಿ. ಓಕೆನಾ? ಆರ್ ಮೈನಸ್ ವ್ಯಾಲ್ಯೂ ಅಂತ ಕೂಡ ನೀವು ಮೆನ್ಷನ್ ಮಾಡ್ಬೋದು. ಇಷ್ಟು ನಿಮಗೆ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಆಗಿರುತ್ತೆ. ನೆಕ್ಸ್ಟ್ ವಿಲ್ ಬಿ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಅಂತ. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ಗೆ ಫುಲ್ ಫಾರ್ಮ್ ಏನು, ಶಾರ್ಟ್ ಫಾರ್ಮ್ ಬಂದು MPV ಅಂತ. ಅದರದ್ದು ಫಾರ್ಮುಲಾ ವಿಲ್ ಬಿ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಪೆಷಲ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಪ್ರೈಸ್. 3600 ಇಂಟು 12 ಮೈನಸ್ 15 ಈಕ್ವಲ್ ಟು ಮೈನಸ್ 13. ಓಕೆನಾ? ಸೊ 3600 ಇಂಟು ಮೈನಸ್ 3 ವಿಲ್ ಬಿ 10800. ದಿಸ್ ವಿಲ್ ಬಿ ಆಲ್ಸೋ ಎ ಮೈನಸ್, ಅದನ್ನ ಅಡ್ವರ್ಸ್ ಅಂತ ನಾವು ಬರ್ಕೊಬೇಕು. ನೆಕ್ಸ್ಟ್ ನಮಗೆ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಅಂತ. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ದು ಫಾರ್ಮುಲಾ ಏನು, ಸ್ಪೆಷಲ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ. ಫಸ್ಟ್ ನಾವು ಮೈನಸ್ ಮಾಡ್ಕೊಬೇಕು, ಮೈನಸ್ ಆಗಿರೋದ ನಾವು ಮಲ್ಟಿಪಲ್ ಮಾಡಬೇಕು. ಇದು ಕೂಡ ನಮಗೆ ಮೈನಸ್ ವ್ಯಾಲ್ಯೂಲ್ಲಿ ಬಂದಿದೆ, ಸೊ ದಿಸ್ ವಿಲ್ ಬಿ ಆಲ್ಸೋ ಅಡ್ವರ್ಸ್. ನೆಕ್ಸ್ಟ್ ಲೇಬರ್ ವೇರಿಯನ್ಸ್ ಫೈಂಡ್ ಮಾಡೋಣ. ಲೇಬರ್ ವೇರಿಯನ್ಸಲ್ಲಿ ನಮಗೆ ಏನೆಲ್ಲ ಫಾರ್ಮುಲಾಸ್ ಬರುತ್ತೆ. ಫುಲ್ ಫಾರ್ಮು ಕೂಡ ಕೊಟ್ಟಿದ್ದೀನಿ, ಇದನ್ನೂ ಒಂದು ಸರಿ ಕ್ಲೀನಾಗಿ ನೀವು ಚೆಕ್ ಮಾಡ್ಕೊಂಬಿಡಿ. ಲೇಬರ್ ಕಾಸ್ಟ್ ವೇರಿಯನ್ಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಹವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆ್ಯಕ್ಚುಯಲ್ ಹವರ್ ಇಂಟು ಆ್ಯಕ್ಚುಯಲ್ ರೇಟ್. ಇಷ್ಟು ಹಾಕ್ಕೊಂಡಿದ್ದೀವ, ಕ್ಯಾಲ್ಕುಲೇಷನ್ ಮಾಡಿದ್ರೆ ಇದು ಕೂಡ ಅಡ್ವರ್ಸ್. ಮೈನಸ್ಸಲ್ಲಿ ಬರೋದಲ್ಲ, ನೀವು ಮೈನಸ್ ಅಂತ ಹಾಕಬಾರ್ದು, ಅಡ್ವರ್ಸ್ ಅಂತ ಹಾಕೊಬೇಕು. ನೆಕ್ಸ್ಟ್ ವಿಲ್ ಬಿ ಲೇಬರ್ ರೇಟ್ ವೇರಿಯನ್ಸ್. ಲೇಬರ್ ರೇಟ್ದು ವೇರಿಯನ್ಸ್ ಫಾರ್ಮುಲಾ ಏನು, ಆ್ಯಕ್ಚುಯಲ್ ಹವರ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಸ್ಟ್ಯಾಂಡರ್ಡ್ ಆ್ಯಕ್ಚುಯಲ್ ರೇಟ್. ಫಾರ್ಮುಲಾ ಫಿಟ್ ಮಾಡಬೇಕು, ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ ನಮಗೆ 8100 ಬಂದು ಅಡ್ವರ್ಸ್ ಆಗಿರುತ್ತೆ. ನೆಕ್ಸ್ಟ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್. ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ದು ಫಾರ್ಮುಲಾ ಏನು, ಸ್ಟ್ಯಾಂಡರ್ಡ್ ರೇಟ್ ಇಂಟು ಸ್ಟ್ಯಾಂಡರ್ಡ್ ಹಾರ್ ಮೈನಸ್ ಆ್ಯಕ್ಚುಯಲ್ ಹಾರ್. ಇದು ಕೂಡ 7500 ಅಡ್ವರ್ಸ್ ಆಗಿರುತ್ತೆ. ನೆಕ್ಸ್ಟ್ ಓವರ್ ಹೆಡ್ ವೇರಿಯನ್ಸ್. ಓವರ್ ಹೆಡ್ ವೇರಿಯನ್ಸ್ದು ಫಾರ್ಮುಲಾ ಏನು, ಸ್ಟ್ಯಾಂಡರ್ಡ್ ಹವರ್ ಇಂಟು ಸ್ಟ್ಯಾಂಡರ್ಡ್ ಓವರ್ ಹೆಡ್ ರೇಟ್ ಮೈನಸ್ ಆ್ಯಕ್ಚುಯಲ್ ಓವರ್ ಹೆಡ್. ನಾವು ಫಾರ್ಮುಲಾಗೆ ಏನೆಲ್ಲ ನಮಗೆ ಕ್ವಾಂಟಿಟಿ ಎಲ್ಲ ನಮ್ಗೆ ಆಲ್ರೆಡಿ ಸಮ್ಮಲ್ಲಿ ಕೊಟ್ಬಿಟ್ಟಿದೆ, ನಾವೇನು ಫೈಂಡ್ ಔಟ್ ಎಲ್ಲ ಮಾಡೋದಿಲ್ಲ, ಜಸ್ಟ್ ಇಂಟು ಮಾಡಿ ಇಟ್ಕೊಬೇಕು. ಮತ್ತು ಆ್ಯಕ್ಚುಲಾಗಿ ನಮ್ಮ ಫಾರ್ಮುಲಾಸ್ ಏನೆಲ್ಲ ಬೇಕಿದೆ ಅಂತ ನಮಗೆ ಗೊತ್ತಿರಬೇಕು ಅಷ್ಟೇ. ಇದು ಕೂಡ ನಮಗೆ 6200 ಅಡ್ವರ್ಸ್ ಆಗಿರುತ್ತೆ. ಸೊ ಫೈನಲ್ ಆನ್ಸರ್ಸ್ ಪ್ರತಿಯೊಂದು ನೀವು ಫುಲ್ ಫಾರ್ಮ್ ವಿತ್ ನೀವು ಈ ಥರ ಶಾರ್ಟ್ ಫಾರ್ಮು ಬರೆದ್ಬಿಟ್ಟು ಪ್ರತಿಯೊಂದು ಆನ್ಸರ್ಸ್ ಈ ಥರ ಅಡ್ವರ್ಸ್ ಅಂತೆಲ್ಲ ಹಾಕಿ ಬರೆದ್ರೆ ದೇ ವಿಲ್ ಬಿ ಲೈಕ್ ಓಕೆ. ಒಂದೊಂದು ಸರಿ ಹ್ಯಾಸ್ ಐ ಸೇ ಎವ್ರಿ ಟೈಮ್ ಪ್ರತಿ ಸಮ್ಮು ಕುತ್ಕೊಂಡು ಅವ್ರು ನೋಡಲ್ಲ. ಓಕೆ ಲಾಸ್ಟ್ ಸಮ್ ಮಾತ್ರ ಕರೆಕ್ಟಾಗಿದೆಯಾ, ಲಾಸ್ಟಲ್ಲಿ ಆನ್ಸರ್ಸ್ ಕರೆಕ್ಟಾಗಿದೆಯಾ, ಓಕೆ ಕರೆಕ್ಟಾಗೇ ಮಾಡಿರ್ತಾರೆ, ಮೆಥಡ್ ಏನಿದ್ರು ಓಕೆ ಅಂತ ಅವರು ಫುಲ್ ಮಾರ್ಕ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಲಾಸ್ಟಲ್ಲಿ ಈ ಥರ ಫೈನಲ್ ಆನ್ಸರ್ಸ್ ಅಂತ ಬರೆಯೋದಂತೂ ಅಭ್ಯಾಸ ಮಾಡ್ಕೊಂಬಿಡಿ. ಆ್ಯಂಡ್ ಬೇಕಿರೋರು ಈ ಫಾರ್ಮುಲಾಸ್ ಮತ್ತು ಫುಲ್ ಫಾರ್ಮ್ಸ್ನ ಪ್ಲೀಸ್ ಸ್ಕ್ರೀನ್ಶಾಟ್ ಹಿಡ್ಕೊಳ್ಳಿ. ದಿಸ್ ವಿಲ್ ಬಿ ಆಲ್ ದಿ ಫಾರ್ಮುಲಾಸ್ ಫಾರ್ ವೇರಿಯನ್ಸ್. ಓಕೆನಾ? ಸ್ಕ್ರೀನ್ಶಾಟ್ ಹಿಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಇಷ್ಟಕ್ಕೆ ನಾನು ಈ ವಿಡಿಯೋ ಎಂಡ್ ಮಾಡ್ಕೊತಿದ್ದೀನಿ. ಇದೇ ಥರ ನಿಮಗೆ ಬೇರೆ ವಿಡಿಯೋ ಬೇಕು ಅಂದರೆ ಫಸ್ಟ್ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ RJ Angry Bird ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಇದೇ ಥರ ನಿಮಗೆ ಬೇರೆ ಯಾವುದಾದ್ರೂ ನೋಟ್ಸ್ ಎಲ್ಲ ಬೇಕು ಅಂದರೆ ಪ್ಲೀಸ್ ಒಂದ್ಸರಿ MCOM 3rd Sem KSOU ಪ್ಲೇ ಲಿಸ್ಟ್ ನಮ್ಮ ಚಾನಲಲ್ಲಿ ಇದೆ, ಅದರಲ್ಲಿ ಒಂದ್ಸರಿ ಹೋಗಿ ಚೆಕ್ ಮಾಡಿ. ನಾನು ಎಲ್ಲ ಪ್ರತಿಯೊಂದಕ್ಕೂ ನಾನು ಪ್ರಾಪರಾಗಿ ಪ್ಲೇ ಲಿಸ್ಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ನಿಮಗೆ ಎಲ್ಲಿ ಹೋಗಿ ಹುಡ್ಕೋ ಅವಶ್ಯಕತೆನೇ ಇರಲ್ಲ, ಪ್ಲೇ ಲಿಸ್ಟಲ್ಲೇ ಪ್ರತಿಯೊಂದು ಸಿಕ್ಬಿಡುತ್ತೆ. ಸೊ ನಾನು ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಚಿಯರ್ಸ್ ಆಲ್.